ಸಾಮಾನ್ಯವಾಗಿ ಪೊಲೀಸ್ ಕಮಿಷನರ್ ಅಥವಾ ಜಿಲ್ಲಾ ಎಸ್ಪಿ ವರ್ಗಾವಣೆ ಆಗೋದು ದೊಡ್ಡ ಸುದ್ದಿ ಆಗೋದೇ ಇಲ್ಲ. ಅದೊಂದು ಮಾಮೂಲಿ ವರ್ಗಾವಣೆ ಪ್ರಕ್ರಿಯೆಯಾಗಿ ಜನರು ಸ್ವೀಕರಿಸುತ್ತಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯ ನಡೆಯುತ್ತಿರುವ ಸೋಷಿಯಲ್ ಮೀಡಿಯಾ ಚರ್ಚೆಯನ್ನು ನೋಡಿದರೆ ಮಂಗಳೂರಿನ ಪೊಲೀಸ್ ಕಮಿಷನರ್ ಮತ್ತು ಜಿಲ್ಲಾ ಎಸ್ಪಿ ಅವರು ನಾಗರಿಕರಿಂದ ಎಷ್ಟು ಪ್ರೀತಿಗೆ ಪಾತ್ರರಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇವರಿಬ್ಬರನ್ನ ವರ್ಗಾವಣೆ ಮಾಡುವ ಪಿತೂರಿ ನಡೀತಾ ಇದೆ ಎಂಬ ವಿಷಯದ ಮೇಲೆ ಜಿಲ್ಲೆಯ ನಾಗರಿಕರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ. ದಂಧೆ, ಹಿಂಸೆ, ರಕ್ತಪಾತ, ಕಾನೂನು ಉಲ್ಲಂಘನೆಗಳು ತುತ್ತ ತುದಿಗೆ ಮುಟ್ಟಿದ್ದ ಸಂದರ್ಭದಲ್ಲಿ ಇವರಿಬ್ಬರು ಜಿಲ್ಲೆಗೆ ಆಗಮಿಸಿದ್ರು. ಮಾತ್ರ ಅಲ್ಲ, ಈ ಎಲ್ಲವನ್ನ ಮೆಟ್ಟಿ ಜಿಲ್ಲೆಯನ್ನ ಸುಸ್ಥಿತಿಗೆ ತರುವ ಪ್ರಯತ್ನಕ್ಕೂ ಮುಂದಾದ್ರು. ಉಗ್ರ ಭಾಷಣಕಾರರು, ಕೋಮು ದ್ವೇಷವನ್ನ ಹರಡುವವರು ನಿಧಾನಕ್ಕೆ ತೆರೆಮೆರೆಗೆ ಸರಿದ್ರು. ಜುಗಾರಿ, ಗ್ಯಾಂಬ್ಲಿಂಗ್, ದಂಧೆಕೋರರು ಊರು ತೊರೆದ್ರು. ಇದು ಮಂಗಳೂರಿನ ಮಟ್ಟಿಗೆ ಜನಸಾಮಾನ್ಯರಿಗೆ ನಂಬಲಾಗದ ವಿದ್ಯಮಾನವಾಗಿತ್ತು. ಜನರು ದೀರ್ಘಕಾಲದ ಬಳಿಕ ನಿರಾಳತೆಯನ್ನ ಕಂಡ್ರು. ಅದರಲ್ಲೂ ಡ್ರಗ್ ಗ್ಯಾಂಗ್ಗಳ ವಿರುದ್ಧ ಈ ಅಧಿಕಾರಿಗಳು ಸಮರ ಸಾರಿದ್ರು. ಈ ಡ್ರಗ್ ಮಾರಾಟ ವ್ಯವಹಾರದಲ್ಲಿ ದೊಡ್ಡ ದೊಡ್ಡ ಕುಳಗಳೇ ಇವೆ ಎಂಬ ಮಾತು ನಾಗರಿಕರ ನಡುವೆ ಇದೆ. ದಂಧೆಕೋರರನ್ನೇ ಬೆಂಬಲಿಗರಾಗಿಸಿರುವ ಮತ್ತು ಬೆಂಬಲಿಗರನ್ನ ದಂಧೆಗೆ ಬಳಸುವ ಜನನಾಯಕರು ಜಿಲ್ಲೆಯಲ್ಲಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಈ ಇಬ್ಬರು ಅಧಿಕಾರ ಸ್ವೀಕರಿಸಿದ ಬಳಿಕ ಯಾರನ್ನು ಕ್ಯಾರೆ ಮಾಡಲಿಲ್ಲ. ಇವರಿಬ್ಬರನ್ನು ವರ್ಗಾವಣೆ ಮಾಡೋದಕ್ಕೆ ಪಕ್ಷಭೇದವಿಲ್ಲದೆ ಜಿಲ್ಲೆಯ ನಾಯಕರು ಶ್ರಮಿಸಿರೋದು ಗುಟ್ಟಾಗಿಲ್ಲ. ಆದರೆ ಇವರಿಬ್ಬರನ್ನ ಮುಖ್ಯಮಂತ್ರಿಗಳೇ ನೇರವಾಗಿ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ರಾಜಕಾರಣಿಗಳ ಆಟ ನಡೀತಾ ಇರಲಿಲ್ಲ. ಇದೀಗ ಕೋಳಿ ಅಂಕಕ್ಕೆ ಧಾರ್ಮಿಕ ಸಂಬಂಧ ಕಲ್ಪಿಸಿ ವರ್ಗಾವಣೆಯ ಹೊಸ ಆಟ ಪ್ರಾರಂಭವಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಗರೋಡಿ ಕ್ಷೇತ್ರದಲ್ಲಿ ಕೋಳಿ ಅಂಕ ಕಾನೂನಾತ್ಮಕ ಕಾರಣಕ್ಕೆ ನಡೆದಿರುವುದನ್ನ ಇವರ ವರ್ಗಾವಣೆ ನೆಪವಾಗಿ ಬಳಸಲಾಗ್ತಾ ಇದೆ ಎಂಬ ಮಾತು ಕೇಳಿ ಬರ್ತಾ ಇದೆ. ಡಿಜೆ ಬಳಕೆಗಳ ಮೇಲೆ ನಿರ್ಬಂಧ, ದ್ವೇಷ ಭಾಷಣಕ್ಕೆ ಕಠಿಣ ಕ್ರಮ, ಘರ್ಷಣೆ, ಗಲಭೆಗಳ ಮೇಲೆ ನಿಯಂತ್ರಣ ಹೇರಿ ಜಿಲ್ಲೆಯನ್ನ ಶಾಂತಿಗೆ ತಂದ ಇವರಿಬ್ಬರನ್ನ ಜಿಲ್ಲೆಯಿಂದ ವರ್ಗಾವಣೆ ಮಾಡುವುದಕ್ಕೆ ಪಿತೂರಿಗಳು ನಡೀತಾ ಇವೆ. ಆದರೆ ಜಿಲ್ಲೆಗೆ ಈ ಇಬ್ಬರನ್ನ ನೇಮಕ ಮಾಡುವಲ್ಲಿ ಬಿಕೆ ಹರಿಪ್ರಸಾದ್ ಅವರ ಪಾತ್ರ ಬಹಳ ದೊಡ್ಡದಿತ್ತು ಅಂತ ಹೇಳಲಾಗ್ತಾ ಇದೆ. ಹಾಗೆ ಸಿದ್ದರಾಮಯ್ಯ ಅವರು ಈ ವಿಷಯದಲ್ಲಿ ನೇರ ಮಧ್ಯಪ್ರವೇಶ ಮಾಡಿ ಇವರಿಬ್ಬರನ್ನ ದಕ್ಷಿಣ ಕನ್ನಡಕ್ಕೆ ಕಳಿಸಿಕೊಟ್ಟಿದ್ರು. ಇದೀಗ ಇವರನ್ನ ವರ್ಗಾವಣೆ ನಡೆಸಲು ಪಿತೂರುಗಳು ನಡೀತಾ ಇದ್ದು ಮುಖ್ಯಮಂತ್ರಿ ಇದಕ್ಕೆ ತಲೆಬಾಗಿಸಬಾರದು ಎಂಬ ಒತ್ತಾಯ ಜಿಲ್ಲೆಯ ಜನತೆಯದಾಗಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.